ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ SA2ದ ಒಂದು ಪ್ರಶ್ನೆ ಪತ್ರಿಕೆಯನ್ನು 50 ಮಾರ್ಕ್ಸ್ದು ನೋಡೋಣ. ಆಲ್ರೆಡಿ ಭಾಳಷ್ಟು ವಿಡಿಯೋಗಳನ್ನು ನಾವು ಹಿಡ್ದಾಗ ಹಾಕಿದ್ದೀವಿ. ಸೊ ದಯಮಾಡಿ ಅದನ್ನು ತಾವುಗಳು ವಿಡಿಯೋದ ಪ್ಲೇಲಿಸ್ಟಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹಿತ ನಾನು ನಿಮಗೆ ಲಿಂಕ್ಗಳನ್ನು ಕೊಡ್ತೀನಿ, ಅಲ್ಲಿನೂ ಕೂಡ ಯುಟಿಲೈಸ್ ಮಾಡಿಕೊಡ್ರಿ. ಸೊ ಮತ್ತು ಇನ್ನಷ್ಟು ವಿಡಿಯೋಗಳು ನಿಮಗೆ ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಒಂದು 8ನೇ ಹಿಂದಿ ಕ್ವಶನ್ ಪೇಪರ್ ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹಿತ ಮಾಡಿ. ಎಸ್, ಸೊ ನೋಡೋಣ. ಫಸ್ಟ್ ಒನ್, 3 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪರೀಕ್ಷಾ ಶಬ್ದಕ ಅನ್ಯ ವಚನ ರೂಪ ಅಂತ ಕೇಳಿದ್ದಾರೆ. ಸೊ ಪರೀಕ್ಷಾದ ಏನಾಗ್ತದಪ್ಪ ಅಂದ್ರೆ ಡಿ ಪರೀಕ್ಷಾ ಎ ಇಸ್ ದ ರೈಟ್ ಆನ್ಸರ್. ಇನ್ನು ದೋಸ್ತ ಶಬ್ದಕ ವಿಲೋಮ ಶಬ್ದ ಹೇ ಅಂತ ಕೇಳಿದ್ದಾರೆ. ಮಿತ್ರ, ಶತ್ರು, ದುಶ್ಮನ್, ಸಾಥಿ. ಸೊ ದೋಸ್ತ್ ಏನಾಗ್ತದಪ್ಪ ಅಂದ್ರೆ ದುಶ್ಮನ್ ಆಗ್ತದೆ, ಮಿತ್ರದ ಏನಾಗ್ತದೆ ಶತ್ರು ಆಗ್ತದೆ. ಇನ್ನು ನಿಮ್ನಲಿಖಿತ ಮೇಸೆ ಪುಲ್ಲಿಂಗ ಶಬ್ದ ಹೇ ಕೇಳಿದ್ದಾರೆ. ಪಿತಾ, ಬಾಲಿಕಾ, ಮಾತಾ, ಲಡ್ಕಿ. ಸೊ ಬಾಲಿಕಾದು ಪುಲ್ಲಿಂಗ ಏನಾಗ್ತದೆ ಬಾಲಕ ಆಗ್ತದೆ. ಸೊ ಮಾತಾದ ಏನಾಗ್ತದೆ ಪಿತಾ ಆಗ್ತದೆ, ಲಡ್ಕಿದ ಏನಾಗ್ತದೆ ಲಡ್ಕ ಆಗ್ತದೆ. ಓಕೆನಾ? ಹಾಗಾದರೆ ಕೊಟ್ಟ ಆಯ್ಕೆಗಳಲ್ಲಿ ಯಾವುದು ಪುಲ್ಲಿಂಗ ಇದೆ? ಪಿತಾ ಇಸ್ ದಿ ರೈಟ್ ಆನ್ಸರ್. ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ. ಸೊ ಟೋಟಲಿ ಸಂಬಂಧೀಕರಣ ಪ್ರಶ್ನೆಗಳು 3 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಮಿರ್ಚ್ ಮಸಾಲ, ಲೋಕಕಥಾ, ಮೇರಾ ದೇಶ್ ಮೇರಿ ಮಾ ಡ್ಯಾಶ್ ಅಂತ ಇದೆ. ಸೊ ಇದು ಏನಪ್ಪ ಅಂದರೆ ಕಹಾನಿ ಅಂತಕ್ಕಂಥದ್ದು ಪಾಠದ ವಿಧ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಓಕೆನಾ? ಎಸ್. ನೆಕ್ಸ್ಟ್ ಒನ್, ಶಿಕ್ಷಾ. ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಠಾಕೂರ್ ಗೋಪಾಲ್ ಶರಣ ಸಿಂಹ. ಹಾಗಾದರೆ ಅಭಿನವ ಗೀತ ಪದ್ಯ ಪಾಠವನ್ನು ಬರೆದ ಕವಿ ಹರಿಶಂಕರ್ ಕಶ್ಯಪ್. ಇನ್ನು ಬೈಸಾಖಿ ತ್ಯೋಹಾರ್ ಇದು ಮುಖ್ಯವಾಗಿ ಪಂಜಾಬ್ದಲ್ಲಿ ಕಂಡುಬಂದ್ರೆ ವಿಶು ತ್ಯೋಹಾರ್ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಕೇಳಿದರು. ಕೇರಳ ಈಸ್ ದ ರೈಟ್ ಆನ್ಸರ್. 1 ಮಾರ್ಕರ್ ಕ್ವಶನ್ 4 ಇದ್ದಾವೆ. ಸೊ ಟೋಟಲಿ 4 ಕ್ವಶನ್ 4 ಮಾರ್ಕ. ಆಮೇಲೆ ಇಲ್ಲಿ ನೀವು ಆರಾಮಾಗಿ ಏನು ಮಾಡ್ಬೋದು, 2 ಗದ್ಯದ್ದು 2 ಪದ್ಯದ ಪ್ರಶ್ನೆಗಳನ್ನೇ ಕೊಟ್ಟಿದ್ದಾರೆ. ಎಸ್. एक दिन भोलू क्या कर रहा था? एक दिन भोलू शाम को आंगन में बैठकर दूध पी रहा था. इन मेजर को तुरंत किसका स्मरण हो आया? मेजर को तुरंत मातृभूमि का स्मरण हो आया. मुरली ने गाना कैसे सीखा है? मुरली ने अपना उर छेद कर गाना सीखा है. बंदर ने क्या लेकर आया ಅಂತ ಕೇಳಿದ್ರು. ಸೊ बंदर ने तराजू लेकर आया इज द ರೈಟ್ ಆನ್ಸರ್. ಇನ್ನು 2 ಅಂಕದ 6 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಸೊ ಟೋಟಲಿ ನೀವು ಇಲ್ಲಿ ಏನು ಮಾಡ್ಬೋದು, 6 ಪ್ರಶ್ನೆಗಳಿಗೆ ಉತ್ತರವನ್ನು 2-3 ವಾಕ್ಯಗಳಲ್ಲಿ ಕೊಡ್ಬೋದು. ಗಾಂಧೀಜಿ ಪರ್ ನಾಟಕಂ ಕಾ ಕ್ಯಾ ಪ್ರಭಾವ ಪಡ ಅಂತ ಕೇಳಿದ್ದಾರೆ. श्रवण पितृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसे बनना चाहिए. हरिश्चंद्र नाटक देखकर उन्होंने सोचा कि हर एक को हरिश्चंद्र की तरह संकट सहकर भी सच्चाई का पालन करना चाहिए. इन्ना टेलीफोन की बातें सुनकर मोबाइल ने क्या कहा ಅಂತ ಕೇಳಿದರು. सो मोबाइल ने कहा, बात तुम्हारी बिल्कुल सच है, पर तुम्हारे विचार आज के ज़माने से मेल नहीं खाते हैं. अब तुम वक्त के साथ चलना सीखो इज़ द राइट आंसर. इನ್ನು ತಿಮ್ಮಕ್ಕ ದಂಪತಿ ने धर्म कार्य में लग गए किस प्रकार ಅಂತ ಕೇಳಿದರು. तिम्मक्क दंपति ने उनके गांव के पास ही श्रीरंग स्वामी का मंदिर था. वहाँ हर साल मेला लगता था. वहाँ आने वाले जानवरों के लिए पीने के पानी का इंतज़ाम करने का निश्चय किया. इन पेड़ से गिरे सेब को देखकर न्यूटन ने क्या सोचा? पेड़ से गिरे सेब को देखकर न्यूटन ने सोचा कि यह नीचे कैसे गिरा. फिर से फेंका, वह नीचे आया. तब खोजबीन करके समझाया कि धरती को चुंबकीय शक्ति होती है. इन बादल कैसे बनते हैं ಅಂತ ಕೇಳಿದರು. समुद्र, झील, तालाब और नदियों का पानी सूरज की गर्मी से भाष्प बनकर ऊपर उठता है. इस भाष्प से बादल बनते हैं. इन संतुलित आहार का मतलब क्या है ಅಂತ ಕೇಳಿದ್ದಾರೆ. शरीर को स्वस्थ और सुदृढ़ बनने के लिए सही मात्रा में प्रोटीन, खनिज, कार्बोहाइड्रेट्स और फैट्स युक्त आहार को सेवन करना ही संतुलित आहार कहलाता है. इन इस 3 मार्कर क्वेश्चंस इदावे. समाचार पत्र में कौन कौन से विषय होते हैं ಅಂತ ಕೇಳಿದ್ದಾರೆ. यस, समाचार पत्र में देश विदेश में घटने वाली घटनाओं का विवरण होता है. खेल कूद, सिनेमा, मौसम, नौकरी संबंधी विज्ञापन, बाजार भाव, कृषि व्यापार संबंधी सूचनाएं मिलती हैं. कार्टून, पदबंध, विवाह संबंधी विज्ञापन, परीक्षा उपयोगी सामग्री, परीक्षा फल आदि विषय समाचार पत्र में होते हैं. इन अकबर ने बीरबल से शाही बगीचे में घूमते समय क्या कहा ಅಂತ ಕೇಳಿದರು.
अकबर ने बीरबल से शाही बगीचे में घूमते समय कहा कि बीरबल, मुझे हरा रंग का घोड़ा चाहिए, तो मुझे 7 दिन में हरे रंग का घोड़ा ला दो। यदि तुम हरे रंग का घोड़ा न ला सके तो हमें अपनी शक्ल मत दिखाओ इज़ द आंसर. ಇನ್ನು ನೆಕ್ಸ್ಟ್ ದೋಹಾದ ಭಾವಾರ್ಥ ಕೇಳಿದ್ದಾರೆ. ಐಸಿ ಬಾನಿ ಬೋಲಿಯೇ ಮನ್ ಕಾ ಆಪಾ ಖೋಯ ಔರನ ಕೋ ಶೀತಲ ಕರೈ ಆಪಹು ಶೀತಲ ಹೋಯ ಅಂತ ಇತ್ತು. ಸೊ ಇದನ್ನು ಫಸ್ಟ್ ಏನು ಬರೀತೀರ ಅಂತಂದರೆ ಪ್ರಸಂಗ ಬರಬೇಕು, ಇಟ್ ಮೀನ್ಸ್ ಆಯ್ಕೆ ಬರಬೇಕು. प्रस्तुत दोहा कबीरदास द्वारा लिखित कबीर के दोहे से लिया गया है और कबीर कहते हैं कि आप ऐसे वचन बोलिए जिससे आपका अहंकार मिट जाए, आपकी बोलने से दूसरों की शीतलता मिले और अपना मन भी शीतल हो जाए इज़ ದಿ आंसर. इನ್ನು अनुवाद ಮಾಡಲಿಕ್ಕೆ ಕೊಟ್ಟಿದ್ರು गद्य भाग. भारत में रक्षाबंधन का विशेष महत्व है. रक्षाबंधन का अर्थात रक्षा का बंधन, इसे देश के कोने कोने में मनाया जाता है. ಭಾರತದಲ್ಲಿ ರಕ್ಷಾಬಂಧನ ಹಬ್ಬಕ್ಕೆ ವಿಶೇಷವಾದ ಮಹತ್ವವಿದೆ. ರಕ್ಷಾಬಂಧನ ಎಂದರೆ ರಕ್ಷಣೆಯ ಬಂಧ ಎಂದರ್ಥ. ಇದನ್ನು ದೇಶದ ಮೂಲೆ ಮೂಲೆಗಳಲ್ಲಿ ಆಚರಿಸುತ್ತಾರೆ ಅಂತ ಬರೆದ್ರೆ ಸಾಕು. ಅದನ್ನೇ ಇಂಗ್ಲೀಷ್ನಲ್ಲಿನೂ ಕೂಡ ಕೊಟ್ಟಿದ್ದಾರೆ. ರಕ್ಷಾಬಂಧನ್ ಫೆಸ್ಟಿವಲ್ ಹ್ಯಾಸ್ ಅ ಸ್ಪೆಷಲ್ ಇಂಪಾರ್ಟೆನ್ಸ್ ಇನ್ ಇಂಡಿಯಾ. ರಕ್ಷಾಬಂಧನ್ ಮೀನ್ಸ್ ದ ಬಾಂಡ್ ಆಫ್ ಪ್ರೊಟೆಕ್ಷನ್. ಇಟ್ ಈಸ್ ಸೆಲೆಬ್ರೇಟೆಡ್ ಇನ್ ಎವ್ರಿ ಕಾರ್ನರ್ ಆಫ್ ದಿ ಕಂಟ್ರಿ ಅನ್ನೋದನ್ನು ಬರೆದ್ರೆ ಸಾಕು. 4 ಮಾರ್ಕರ್ ಕ್ವಶನ್. ಫಸ್ಟ್ ಒಂದು ಪದ್ಯ ಭಾಗವನ್ನು ಪೂರ್ಣ ಮಾಡಬೇಕು. ಸಚ್ ಬೋಲೆದಿಂದ ಬಿಸ್ರಾಯಿವರೆಗೆ ಇದೆ. ಏನು ಬರಿಬೋದು? ಸಚ್ ಬೋಲೆ ಸಚ್ ಬಾತ್ ವಿಚಾರೆ ಭಲೆ ಕಾಮ ಪರ ಜೀವನ ವಾರೆ ಮಿಲ್ಕರ್ ರಹೆ ನಿಯಮ್ ಅಪನಾಯೆ ಭೀತಿ ಬಾತೋಂ ಕೋ ಬಿಸ್ರಾಯೆ ಇಸ್ ದ ಆನ್ಸರ್. ಇನ್ನು ಗದ್ಯ ಭಾಗ ಇತ್ತು. ಗದ್ಯ ಭಾಗವನ್ನು ಓದ್ಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಫಸ್ಟ್ ಒನ್, कौन कौन से जानवर एक साथ रहते थे ಕೇಳಿದರು. एक भालू और एक खरगोश एक साथ एक जंगल में रहते थे ಅಂತ ಇತ್ತು. ಆಲ್ರೆಡಿ ಮೇಲೇ ಇಲ್ಲಿ ಫಸ್ಟ್ ಲೈನಲ್ಲಿನೇ ಅದರ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಭೋಲುನೆ ಕ್ಯಾ ಕಹಾ ಅಂತ ಕೇಳಿದ್ದಾರೆ. ಸೊ ಇಲ್ಲೇ ಕೊಟ್ಟಿದ್ದಾರೆ. ಭೋಲುನೆ ಕಹಾ ಹಮೇ ಕಭಿ ಲಡಾಯಿ ನಹಿ ಕರ್ನಿ ಚಾಹಿಯೆ, ಹಮೇಶಾ ಏಕ ದೂಸರೆ ಕಿ ಸಹಾಯತಾ ಕರ್ನಿ ಚಾಹಿಯೆ. ಇನ್ನು ಖರಗೋಶ್ನೆ ಕ್ಯಾ ಕಹಾ ಅಂತ ಕೇಳಿದರೆ ಅದರದೇ ಮುಂದೆ ಸಾಲಿನಲ್ಲಿತ್ತು. ತುಮ್ ಸಹಿ ಕಹ ರಹೆ ಹೋ, ಹಮ್ ದೋನೋ ಮಿಲ್ಕರ್ ಬಹುತ್ ಕಾಮ್ ಕರ್ ಸಕ್ತೆ ಹೈ, ಹಮಾರಿ ಮಿತ್ರತಾ ಹಮೇ ಮಜಬೂತ್ ಬನಾತಿ ಹೈ ಅಂತ ಬರೆದ್ರೆ ಸಾಕು. ಇನ್ನು ನಿಮಗೆ ನಿಬಂಧ ಕೇಳಿದ್ದಾರೆ. ಸೊ ಮೇರಿ ಪಾಠಶಾಲಾ, ಮೇರಾ ಭಾರತ್ ಮಹನ್, ಅಮಾರ ಕರ್ನಾಟಕ ರಾಜ್ಯ ಅಂತ ಬರೀ 12ರಿಂದ 15 ವಾಕ್ಯಗಳಲ್ಲಿ ನಿಮಗೆ ನಿಬಂಧಗಳನ್ನು ಕೊಟ್ಟಿದ್ದರು. ಸೊ ಇಟ್ಸ್ ಅ ವೆರಿ ಈಸಿಯಾಗಿ ನೀವು ಅದನ್ನು ಏನು ಮಾಡ್ಬೋದಪ್ಪ ಅಂದರೆ ಬರಿಬೋದು. ಇನ್ನು ಲಾಸ್ಟ್ ಪ್ರಬಂಧ ಇತ್ತು 4 ಅಂಕಕ್ಕೆ. कोई सकारण देते हुए 4 दिन की छुट्टी मांगते हुए प्रधान अध्यापक जी को एक छुट्टी पत्र लिखी ಅಂತ ಬರೆದ್ರೆ ಸಾಕು. ಇಷ್ಟು ಒಂದು ಮಾಡೆಲ್ ಕ್ವಶನ್ ಪೇಪರ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗುವ ಹೊಸ ವಿಡಿಯೋದಲ್ಲಿ ಭಾಳಷ್ಟು ವಿಡಿಯೋದ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ಕೊಡ್ತಾ ಬಂದಿದ್ದೀನಿ. ಸೊ ಖಂಡಿತವಾಗಿ ಅವೆಲ್ಲವುಗಳ ಯುಟಿಲೈಸ್ಗಳನ್ನು ಮಾಡಿಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ.